ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸ್ಟಾರ್ಟಿಂಗ್ ಸೀನೆ ಓಪನಿಂಗ್ ಅಲ್ಲಿ ಒಂದು ನರ್ಕದ ತರ ತೋರಿಸ್ತಾರೆ. ಬೋಡೆಗಳು ಎಷ್ಟೊಂದು ಮೂಳೆಗಳು ಬಿದ್ದವ ಅಲ್ಲಲ್ಲಿ, ಎಲ್ಲ ಕಡೆ ಬೆಂಕಿ, ಕೆಂಪು ಜಗತ್ತು. ಸೊ ಇದು ಟೆಕ್ನಿಕ್ಲಿ ನರ್ಕಾನ ತರ ತೋರ್ಸೋರೆ. ನರ್ಕ ಅನ್ನೋದು ಏನ್ ಗೊತ್ತಾ, ನಾವಿರೋ ಇದು ಏನಪ್ಪ ಅದು, ಈ ಜಗತ್ತೇನಿದೆ ಕಲಿ ಬಂದಾಗ ನರ್ಕನೇ ಆಗೋದು. ಬಿಕಾಸ್ ಅವನೇನ್ ಕಂಪ್ಲೀಟ್ಲಿ ಕೆಟ್ಟನು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವನು ಗ್ರೇ ಶೇಡ್ ಕ್ಯಾರೆಕ್ಟರ್. ಗ್ರೇ ಶೇಡ್ ಕ್ಯಾರೆಕ್ಟರ್ ಅಂದೇನು, ಹೀರೋನು ಅಲ್ಲ ವಿಲನ್ ಅಲ್ಲ, ಮಧ್ಯದಲ್ಲಿ ಇರ್ತಾನೆ. ಆತರ ಅವನು ಏನ್ ಮಾಡ್ತಾನೆ ಅಂದ್ರೆ, ನೀವೆಲ್ಲ ಇಂಥ ಕಂತ್ರಿ ಜನಗಳು ಇರ್ತಾರೆ, ಎಲ್ಲ ಏನಪ್ಪ ಅದು ದೇವ್ರು ಕೊಟ್ಟಿದ್ನ ಹಾಳು ಮಾಡ್ತಿದ್ದೀರಾ ಅನ್ಬಿಟ್ಟು ನಿಮ್ಗೆ ಟಾರ್ಚರ್ ಕೊಡ್ತಾನೆ. ಎಷ್ಟು ಟಾರ್ಚರ್ ಕೊಡ್ತಾನೆ ಅಂದ್ರೆ, ಬದುಕಲೂಬಾರ್ದು ಸಾಯ್ಲೂಬಾರ್ದು ಅಷ್ಟು ಕಚ್ಚಡವಾಗಿ ಟಾರ್ಚರ್ ಕೊಡ್ತಿರ್ತಾನೆ. ಸೊ ಇದು ಬೇಸಿಕ್ ಆಫ್ ದ ಸ್ಟ್ರಕ್ಚರ್. ಇದನ್ನ ನಾವು ಸಿಗ್ನಿಫೈ ಮಾಡಕ್ಕೋಸ್ಕರ ನರ್ಕ ತರ ತೋರ್ಸೋರೆ. ಆ ನರ್ಕನ ಏನಪ್ಪ ಅದು ತಡಿಯಕ್ ಬರೋನೆ ಕಲ್ಕಿ. ಸೊ ಕಲ್ಕಿ ಬರಕ್ ಇನ್ನು ಟೈಮ್ ಐತೆ. ಇದು ಮೇನ್ ಸಿಗ್ನಿಫಿಕೆನ್ಸ್. ಇದು ಇಲ್ಲಿ ಆಪಲ್ ತೋರಿಸ್ಬಿಟ್ಟು ಆಡಮ್ ಅಂಡ್ ಈವ್ದು ಕತೆ ಹೇಳ್ತವ್ರೆ ಅಂತ ಎಷ್ಟೊಂದ್ ಜನ ಅದನ್ನೇ ಹೇಳ್ತಾವ್ರೆ ನೆನ್ನೆಯಿಂದ. ನಮ್ಗೇನ್ ಗೊತ್ತೇ ಇರ್ಲಿಲ್ಲ, ಇವ್ರು ಹೇಳಿದೆ ಗೊತ್ತಾಗ್ಬಿಡ್ತು ಅಂತ. ಆಡಮ್ ಈವ್ ಬಗ್ಗೆ ನಾವು ಮಾತಾಡೋದೇ ಬೇಡ, ನಮ್ಗದು ಬೇಕಾಗೂ ಇಲ್ಲ. ಅದು ಒಂದ್ ಎಲ್ಲರಿಗೂ ಗೊತ್ತಿರೋದು, ಎಲ್ಲರೂ ಅದನ್ನೇ ಹೇಳ್ಕೊಂಡು ತಿರ್ಗಾಡ್ತವ್ರೆ. ಸೊ ನಾವು ಅದ್ರ ಬದಲು ಆ ಆಪಲ್ ಮೇಲೆ ಫೋಕಸ್ ಮಾಡೋಣ. ಆಡಮ್ ಅಂಡ್ ಈವ್ ಆಪಲ್ ತಿಂದಿದ್ಕೆ ತಾನೇ ಇವೆಲ್ಲ ಸ್ಟಾರ್ಟ್ ಆಗಿದ್ದು. ಒಂದು ಹ್ಯೂಮನ್ ಸಿವಿಲೈಸೇಷನ್ ಅನ್ನೋದು ಎಕ್ಸಿಸ್ಟೆನ್ಸ್ ಬಂದಿದೆ ಆಪಲ್ ತಿಂದಿದ್ದಿಂದ. ಈಗ ಅದನ್ನೇ ಅವರು ಆಪಲ್ಗೆ ಬಾಣ ಹೊಡೆದ್ಬಿಟ್ಟು ತೋರಿಸ್ತಾ ಇರೋದೇನು ಅಂದ್ರೆ, ಅಕಸ್ಮಾತ್ ಆ ಆಪಲ್ ಅವ್ರು ತಿನ್ಲಿಲ್ಲ ಅಂದ್ರೆ ಏನಾಗ್ಬಹುದು, ಚಾನ್ಸಸ್ ಆರ್ ದೇರ್. ಯಾಕೆಂದ್ರೆ ಆ ಆಪಲ್ ಕೀಳಕ್ ಮುಂಚೆನೆ ಅದಕ್ಕೆ ಬಾಣ ಬಂದು ಕ್ಯಾಡಿಗೆ ಬಿದ್ದೋಗುತ್ತೆ. ಸೊ ಟೆಕ್ನಿಕ್ಲಿ ಆ ತರ ಪ್ರೊಸೆಸ್ ಇದು. ಇಲ್ಲಿ ಲಿಟ್ರಲಿ ಟ್ರೈನ್ ಮೇಲೆ ಟ್ರೈನ್ ಹೋಯ್ತೈತೆ. ಹೆಂಗೆ 3 ರೀಸನ್ ಇರ್ಬೋದು. ಒಂದು, ಜನರು ಟ್ರೈನ್ ಬಿಡ್ತವನೆ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಅದಕ್ಕೆ. ಸೊ ಒಂದ್ ಅದಿರ್ಬೋದು ನಿಮ್ಗೆ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ. ಅದ್ರ ಮೇಲ್ಗಡೆ ಇನ್ನೂ ಒಂದ್ ಸ್ಟೆಪ್ ಮೇಲೆ ಹೋಗೋಣ ಅನ್ನೋದಾದ್ರೆ, ಟ್ರೈನ್ ಮೇಲೆ ಟ್ರೈನ್ ಹೋಯ್ತೈತೆ ಅಂದ್ರೆ ನಾನೇ ದೊಡ್ಡವನು ಅಂತ ನಾವು ಬದುಕ್ತಾ ಇರ್ತೀವಿ, ನಮ್ ಮೇಲ್ಗಡೆ ಇನ್ನೊಬ್ಬ ಬದುಕ್ತಾನೆ ಅನ್ನೋದನ್ನ ಫೋರ್ ಶಾಡೋ ತೋರ್ಸಕ್ಕೋಸ್ಕರ ಟ್ರೈನ್ ಮೇಲ್ಗಡೆ ಟ್ರೈನ್ ಹೋಗೋದು. ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇನ್ನೊಂದು ಮೂರನೇದೇನು ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಕಾನ್ಸೆಪ್ಟ್. ಸೊ ನಾವಿರೋ ವರ್ಲ್ಡ್ ಇದು, ಅದ್ರ ಮೇಲ್ಗಡೆ ಇನ್ನೊಂದು ವರ್ಲ್ಡ್ ಎಕ್ಸಿಸ್ಟ್ ಮಾಡ್ತಾ ಇದೆ ಅನ್ನೋ ತರ ತೋರ್ಸೋದಕ್ಕೋಸ್ಕರ ಟ್ರೈನ್ ಮೇಲೆ ಟ್ರೈನ್ ಹೋಗೋದು ನಾ ಪ್ರೊಸೆಸ್ ಆಗಿ ತೋರ್ಸೋರೆ. ಸೊ ಇಲ್ಲೊಂದು ಫ್ಯಾಕ್ಟ್ರಿ ತೋರ್ಸೋರೆ. ಟೆಕ್ನಿಕ್ಲಿ ಫ್ಯಾಕ್ಟ್ರಿ ಏನ್ ಗೊತ್ತಾ, ಹ್ಯೂಮನ್ಸ್ ಅಂದ್ರೆ ನಾವು ಮನುಷ್ಯರು ಬೆಳಗ್ಗೆ ಎದೊಳ್ತೀವಿ, ಊಟ ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಮನೆಗೆ ಬರ್ತೀವಿ, ಮಲ್ಕತ್ತೀವಿ. ಇದೇ ಪ್ರೊಸೆಸ್ ಇರೋದು. ಸೊ ನಮ್ ಜೀವನ ಪೂರ್ತಿ ಒಬ್ರು ಫ್ಯಾಕ್ಟ್ರಿ ವರ್ಕರ್ ತರ ಬೆಳಗಿನ ಸೈಕಲ್ ತಕ್ಕ ಕೆಲಸ ಮಾಡ್ತಾನೆ ಇರ್ತೀವಿ ನಾವು. ಇದು ಒಂದು ಮೆಟ್ರಿಕ್ಸ್ ಲೂಪ್ ಒಳಗಡೆ ತಗಲಾಕೊಂಡಿದೀವಿ. ಇದು ಕಂಪಲ್ಸರಿ ಆಗಿ ರಿಪೀಟ್ ಆಗ್ತಾನೆ ಇರುತ್ತೆ. ಅದರಿಂದ ಈಚೆ ಬರಕ್ ಆಗ್ತಲ್ಲ. ಒಂದು ಫ್ಯಾಕ್ಟ್ರಿ ತರ ಬೆಳಗಿನ ಸೈಕಲ್ ತಕ್ಕ ಕೆಲಸ ಮಾಡು, ಊಟ ಮಾಡು, ಮಲ್ಕೋ, ಬೆಳಗಿನ ಸೈಕಲ್ ತಕ್ಕ ಕೆಲಸ ಮಾಡು, ಊಟ ಮಾಡು, ಮಲ್ಕೋ. ಆ ಪ್ರೊಸೆಸ್ ನ ತೋರ್ಸೋಕೋಸ್ಕರ ಒಂದು ಫ್ಯಾಕ್ಟ್ರಿ ತೋರಿಸ್ತಾರೆ. ದಿಸ್ ವಾಸ್ ಅ ಸ್ಮಾಲ್ ಡೀಟೇಲ್, ಬಟ್ ನನಗೆ ಇಷ್ಟ ಆಯ್ತು, ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ. ಅವ್ರು ಹಾಕೊಂಡಿರೋ ಬೆಲ್ಟ್ ಆ ಬೆಲ್ಟ್ ಮೇಲೆ ಕೂಡ ಕುದ್ರೆ ಕೊಂಬಿರೋ ಮಾರ್ಕ್ ಕಾಣಿಸುತ್ತೆ ನೋಡಿ, ಬೇಕಿದ್ರೆ. ಸುಳ್ಳು ಹೇಳ್ತಿಲ್ಲ ನಾನು. ಅಲ್ಲಿ ನೋಡಿ, ನಾನು ಫೋಟೋ ಹಾಕಿದ್ದೀನಲ್ವಾ, ಇದ್ರಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ದಟ್ ಅವ್ರು ಹಾಕೊಂಡಿರೋ ಬೆಲ್ಟ್ ಮೇಲ್ಗಡೆನೂ ಕೂಡ ಕುದುರೆದು ಸಿಂಬಲ್ ಐತೆ. ಸ್ಮಾಲ್ ಡೀಟೇಲಿಂಗ್ ಆಲ್ಸೋ ಇಸ್ ಸೋ ಇಂಪಾರ್ಟೆಂಟ್. ಉಪೇಂದ್ರ ಅವ್ರು ಎಷ್ಟು ನೆಕ್ಸ್ಟ್ ಲೆವೆಲ್ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನೋಡಿ. ಸೊ ಬೇಕು ಅಂತಾನೆ ಅವ್ರ ಕಿರೀಟನ ಫೋಕಸ್ ಮಾಡಿ ತೋರಿಸ್ತಾರೆ. ಅಂಡ್ ಫಾರ್ ಸಮ್ ರೀಸನ್ ಕರೆಕ್ಟ್ ಆಗಿ 8 ಕೊಂಬೆ ಐತೆ, ಅಥವಾ ಅದನ್ನೇ ಆಕ್ಟೋಪಸ್ ಅಂತ ನೆನ್ಕೋಬಹುದು. ಆಕ್ಟೋಪಸ್ಗೂ ಕೂಡ 8 ಕಾಲೇ ಇದ್ದಿದ್ದು. ಇವ್ರು ಹಾಕೊಂಡಿರೋ ಕಿರೀಟ ಕೂಡ 8 ಕೊಂಬಿರೋದೇ ಐತೆ. ಸೊ ಫೋರ್ ಶೇಡಿಂಗ್ ಅಗೇನ್ ಇನ್ಫಿನಿಟಿ ಆಲ್ಸೋ ಮಲ್ಗಿರೋ 8. ಸೊ 8ನ ರೆಪ್ರೆಸೆಂಟೇಟ್ ಮಾಡ್ತಾರೆ. 8 is also known as infinity. 8 is also represented as infinity. ಅದಕ್ಕೆ 8 ಕೊಂಬುಗಳಿದಾವೆ ನೋಡಿ. ಎಂತ ಸಿಂಪಲ್ ಫೋರ್ ಶಾಡೋ. 8 ಯಾಕಿರ್ಬೇಕಿತ್ತು? 9 ಆಗಿದ್ರೆ ಏನಾಗಿತ್ತು? 7 ಆಗಿದ್ರೆ ಏನಾಗಿತ್ತು? 8 ಏನಕ್ಕೆ ತೋರಿಸ್ತಾರೆ? ದಟ್ ಮೀನ್ಸ್ ಇಸ್ ಎ ಬೇಕು ಅಂತಾನೆ ತೋರಿಸಿರೋದು. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ. ಅವರು ಸುಮ್ನೆ ಈ ತರ ಬಿಡಕ್ ಚಾನ್ಸೇ ಇಲ್ಲ. ಏನಾದ್ರು ಇಟ್ಕೊಂಡೇ ಬಿಟ್ಟಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಲಿಟ್ರಲ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ಫೋಟೋ ನಾರ್ಮಲ್ ಆಗೋದು ಒಂದು ಇಮೇಜ್ ತರ ತೋರಿಸ್ತಾ ಹೋಗ್ತಾರೆ. ಇಮೇಜ್ ಇರೋದು ಆಲ್ ಆಫ್ ಅ ಸಡನ್ ಅವ್ರು ರಿಯಲ್ ಅನ್ನೋ ತರ ಫೀಲ್ ಆಗೋ ತರ. ಸೊ ಈಸ್ ಅ ರಿಯಲ್ ಸ್ಟಾರ್ ಆಫ್ ಕೋರ್ಸ್. ಅದೊಂದು ಸ್ಮಾಲ್ ಫೋರ್ ಶಾಡೋಯಿಂಗು. ಇನ್ನೊಂದೇನು ಅಂದ್ರೆ, ಕಲಿ ಬಂದ್ಬಿಟ್ಟು ಒಂದು ಮಿತ್ ಅಥವಾ ದಂತಕತೆ ಅನ್ನೋ ತರ ಜನರು ಈಗಲೂ ನಂಬ್ತಾರೆ. ಬಟ್ ವಾಟ್ ಇಫ್ ರಿಯಲ್ ಆಗಿ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಅದಕ್ಕೆ ನೀವು ಬರ್ದಿರೋ ತರ ನೋಡ್ಕೋಬೇಕು ಅನ್ನೋದನ್ನ ಅವ್ರು ಹೇಳ್ಕೊಂತಾರ. ಬರೋದು ಅವ್ನು ಬರಬಾರ್ದು ಅಂದ್ರೆ ಒಂದೇ ದಾರಿ, ನೀವೆಲ್ಲ ಒಳ್ಳೆರಾಗಿ ಎಲ್ಲಿವರೆಗೂ ಒಳ್ಳೆರ ತರ ಬದುಕ್ತಿರೋ ಅಲ್ಲಿ ತನಕ ಅವ್ನು ಬರಲ್ಲ. ಯಾವಾಗ ನೀವು ಮನುಷ್ಯತ್ವ ಕಳ್ಕೊಂಡು ರಾಕ್ಷಸರ ತರ ಆಡ್ತಾರೋ ಅವ್ನು ರಾಕ್ಷಸನಾಗಿ ಬರ್ತಾನೆ, ನಿಮ್ಗೆಲ್ಲ ಇಡ್ತಾನೆ. ಕಲ್ಕಿ ಬರೋ ತನಕ ನೀವೇನು ಮಾಡಕ್ಕಾಗಲ್ಲ. ಕಲ್ಕಿ ಬಂದ್ರು ನೀವೇನು ಮಾಡಕ್ಕಾಗಲ್ಲ. ಕಲಿ ಅಷ್ಟು ಪವರ್ಫುಲ್ ಇರ್ತಾನೆ ಅಂತ ಡೈರೆಕ್ಟ್ ಫೋರ್ ಶೇಡೋ ಮಾಡ್ತಾ ಇರೋದು. ಪ್ಲಸ್ ಇನ್ನೊಂದೇನ್ ಗೊತ್ತಾ, ಅವ್ನ ಹಣೆ ತಲೆ ಮೇಲ್ಗಡೆ X ಮಾರ್ಕ್ ತರ ಐತೆ. 2 ಇರ್ಬೋದು. ಒಂದು, ಅವನು
ರಾಂಗ್ ಕ್ಯಾರೆಕ್ಟರ್ ಅಂತ ತೋರ್ಸಕ್ಕಿರ್ಬೋದು, ಅಥವಾ ನಾವು ಅವನ್ನ ರಾಂಗ್ ಆಗಿ ತಿಳ್ಕೊಂಡಿದೀವಿ ಅಂತ ತೋರ್ಸಕ್ಕೋಸ್ಕರ ಎಕ್ಸ್ ಮಾರ್ಕ್ಸ್ ತೋರಿಸಿರ್ಬೋದು. ಅಥವಾ ಇನ್ನೊಂದೇನು ಅಂದ್ರೆ ಮೇ ಬಿ ದೇರ್ ಇಸ್ ಎ ಪಾಸಿಬಿಲಿಟಿ ದಟ್ ದಿ ಈಸ್ ಲೈಕ್ ಸ್ಪ್ಲಿಟ್ ಪರ್ಸನಾಲಿಟಿ ಟೈಪ್ ಇರ್ಬೋದು, ಕಲಿನವನೇ ಕಲ್ಕಿನವನು ಅನ್ನೋ ತರ ತೋರ್ಸೋ ತರ ಫೋರ್ ಶಾಡೋ ಆಗಿ ತೋರಿಸ್ಬೋತಾ ಇರ್ಬೋದು. ಆ ತರನು ಸಿಗ್ನಿಫಿಕೆನ್ಸ್. ಇನ್ನೊಂದೇನ್ ಗೊತ್ತಾ, ಇದೇ ಫೋಟೋದಲ್ಲಿ ಇದು ತುಂಬಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಬರೋದು. ಅಬ್ಸರ್ವ್ ಮಾಡಿದ್ರೆ ಒಂದ್ ಕಣ್ಣು ತುಂಬಾ ಚಿಕ್ಕದಾಗಿದೆ, ಒಂದ್ ಕಣ್ಣು ತುಂಬಾ ದೊಡ್ಡದಾಗಿದೆ. ಸೊ ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಉಪೇಂದ್ರ ಅವ್ರು ಏನು ಟ್ರೈ ಮಾಡ್ತಿದಾರೆ ತೋರ್ಸಕ್ಕೆ ಅಂತ. ಇದ್ರ ಜೊತೆಗೆ ಇನ್ನೊಂದೇನ್ ಗೊತ್ತಾ, ಉಪೇಂದ್ರ ಅವ್ರು ಏನ್ ತೋರ್ಸೋರೆ ಅಂದ್ರೆ ನೋಡಿ, ಬೇಕಾರೆ ಬರೀ ಒನ್ ಸೈಡ್ ಆಫ್ ಹಿಸ್ ಫೇಸ್ ಮಾತ್ರ ಕೆಂಪಾಗುತ್ತೆ ಇದೇ ಸೀನ್ ಅಲ್ಲಿ, ಇನ್ನೊಂದ್ ಸೈಡ್ ಕೆಂಪಾಗಲ್ಲ, ಬ್ಲಾಕ್ ಆಗೇ ಇರುತ್ತೆ. ಸೊ ಟೆಕ್ನಿಕ್ಲಿ ದಿಸ್ ಫೋರ್ ಶಾಡೋಯಿಂಗ್ ದಟ್ ಬರೀ ಮನುಷ್ಯನಲ್ಲಿರೋರು ಒಂದ್ ಸೈಡ್ ಮಾತ್ರ ಕೆಟ್ಟದಿರುತ್ತೆ, ಇನ್ನೊಂದ್ ಸೈಡ್ ಒಳ್ಳೇದ್ ಕೂಡ ಇರುತ್ತೆ ಅನ್ನೋ ತರ ಫೋರ್ ಶಾಡೋ ಆಗಿ ತೋರಿಸಿರ್ಬೋದು. ಇದೊಂದು ಚಿಕ್ಕ ಸೀನು, ತುಂಬಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಬರೋದು, ಬಟ್ ತುಂಬಾ ಹಿಡನ್ ಡೀಟೇಲ್ಸ್ ಐತೆ. ಅದಕ್ಕೆ ಹೇಳಿದ್ದು ತಲೆ ಓಡಿಸೋರು ಎಲ್ಲ ಕರೆಕ್ಟ್ ಆಗಿ ಕಾಣಿಸುತ್ತೆ ಅಂತ. ನಾನದು ನೆನ್ನೆ ವಿಡಿಯೋ ನೋಡಿದೆ, ತಪ್ಪು ತಿಳ್ಕೊಬೇಡಿ. ಬಟ್ ಎಲ್ಲರೂ ಈ ಕಾಗೆ ಏನು ಅಂತಿದ್ರು. ಸೊ ಈ ಕಾಗೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಟ್ರಾವೆಲರ್ ಅಕಾರ್ಡಿಂಗ್ ಟು ಅವರ ಸನಾತನ ಧರ್ಮದಲ್ಲಿ ಒಂದು ಬೀಯಿಂಗ್ ಇದ್ದಾರೆ, ಸುಪ್ರೀಂ ಬೀಯಿಂಗ್. ಅವ್ರೇನು ಅಂದ್ರೆ ಅವ್ರ ಹತ್ರ ಇಷ್ಟು ಪವರ್ ಇದೆ ಅಂದ್ರೆ ಅದ್ರದ್ದು ನಾನು ಆಕ್ಚುಲ್ ಹೆಸರು ಪ್ರೊನೌನ್ಸಿಯೇಷನ್ ಮಾಡಕ್ಕಾಗಲ್ಲ ಅಷ್ಟಾಗಿ. ಸೊ ಅವ್ರದ್ದು ಪೂರ್ತಿ ಡೀಟೇಲ್ಸ್ ಇಲ್ಲಿ ಹಾಕ್ತೀನಿ, ನೋಡ್ಕೊಬಿಡಿ. ಏನಪ್ಪಾ ಅದು ಅವರೇ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದು ಅಕಾರ್ಡಿಂಗ್ ಟು ಸನಾತನ ಧರ್ಮದಲ್ಲಿ. He was also blessed with ability to time travel so that he can recreate the story of Ramayana. Because of this ability, Kakbushundi was able to see Ramayana played out 11 times and Mahabharata 16 times with varying results. Because he is the one who saw 16 times ಮಹಾಭಾರತ ನೋಡಿದ್ರು, 8 ಸರಿನೇನೋ ರಾಮಾಯಣನ ಕಣ್ಣಾರೆ ನೋಡಿ ಅದ್ರ ಆಲ್ಟ್ರೇಷನ್ ಕೂಡ ಮಾಡಿ ಟ್ರೈ ಮಾಡಿದ್ದಾರೆ. ಬಿಕಾಸ್ ಹಿ ವಾಸ್ ಅ ಟೈಮ್ ಟ್ರಾವೆಲರ್. ಸೊ ಈ ಕಾಗಿನ ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು ಆಸ್ ಎ ಟೈಮ್ ಟ್ರಾವೆಲ್ ಪಾಸಿಬಿಲಿಟಿ ಇದೆ ಏನಕ್ಕೋಸ್ಕರ. ಇಲ್ಲಾಂದ್ರೆ ಅವ್ರಿಗೇನು ತಿಕ್ಲಕ್ ಸುಮ್ಮನೆ ಕಾಗೆ ಕರ್ಕೊಂಡ್ಬಂದು ಪಕ್ಕದಲ್ಲಿ ಕುಂಡಿಸ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ಅಂದ್ರೆ ಈ ತರ ವಿಡಿಯೋ ಮಾಡೋದಕ್ಕೆ ಏನ್ ಹೇಳ್ತಾರೆ. ಸೊ ನಾನು ಅದನ್ನೇ ಬೇಜಾರಾಗಿದ್ದೇನೆ. ಏನ್ ಗೊತ್ತಾ, ಅನಲೈಸೇಷನ್ ಅಂಡ್ ಬ್ರೇಕ್ ಡೌನ್ ಅಂತ ಮೆನ್ಷನ್ ಅಂತೂ ಮಾಡಿದ್ರು, ಏನು ಮಾಡಿಲ್ಲ, ಬರೀ ಸುಮ್ಮನೆ ಹೇಳ್ಕೊಂಡು ಹೋಯ್ತಾ ಇದ್ರು. ಅಟ್ಲೀಸ್ಟ್ ಸ್ಮಾಲ್ ಡೀಟೇಲ್ ಇದೆ, ಎಕ್ಸ್ಪ್ಲೇನ್ ಮಾಡ್ರಪ್ಪ. ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಆಯ್ಕಾಡ್ರಿ ನಿಮ್ ಟೈಟಲ್ಗಳಲ್ಲಿ ಅನಲೈಸೇಷನ್ ಬ್ರೇಕ್ ಡೌನ್ ಅಂತ. ವಾಟ್ ಈಸ್ ದಿಸ್? ಓವರ್ ಆಲ್ ದಿಸ್ ಈಸ್ ದ ಸ್ಟಫ್. ಅಂಡ್ ಇನ್ನೊಂದು ಏನ್ ಗೊತ್ತಾ, ಲಾಸ್ಟ್ ಅಲ್ಲಿ ಈ ಪೂರ್ತಿ ಇದೆಯಲ್ಲ ಪ್ರೊಸೆಸ್ಸು, ನೀವು ವಿಡಿಯೋ ನೋಡ್ತಿದ್ದೀರಾ, ಇದು ಒಂದು ಪೂರ್ತಿ ಟ್ರೈನ್ ಆಗಿ ಕೇಳಿಸುತ್ತೆ. ಟ್ರೈನ್ ಒಳಗಡೆ ಅದು ಟ್ರೈನ್ ಸೌಂಡ್ ಮಾಡುತ್ತೆ ನೋಡಿ, ಡಗ್ 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 ಅಂತ ಗಾಡಿ ಓಡಿಸ್ಬೇಕಾದ್ರೆ ಆ ಥರದ್ದು ಒಂದು ಸೌಂಡು. ಮತ್ತು ಅದ್ರೊಳಗಡೆ ಯಾರೋ ಟೀಮ್ ಆರೋ ಒಂದು ಬತ್ತನಲ್ಲ ಚಾಯ್ ಅಂತ, ಆ ಥರ ಕೇಳಿಸುತ್ತೆ. ಈಗ ನೀವು ಇದನ್ನ ತಿರ್ಗಾ ಹೋಗ್ಬಿಟ್ಟು ರಿಪೀಟ್ ಮಾಡ್ಬಿಟ್ಟು ನಾನು ಹೇಳಿದ್ನ ಕರೆಕ್ಟಾಗಿ ಇಟ್ಕೊಂಡು ವಾಪಸ್ ಹೋಗಿ ನೋಡಿದ್ರೆ ನೀವು ಇದನ್ನ ಫೀಲ್ ಕೂಡ ಆಗುತ್ತೆ. ಅಗ್ನೀಶ್ ಅವರು ಅದು ಗೊತ್ತಲ್ವಾ, ಅವ್ರ BGM ಹೆಂಗ್ ಕ್ರಿಯೇಟ್ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರು. ಸೊ ದಿಸ್ ಇಸ್ ಡೆಫಿನೆಟ್ಲಿ ಲೈಕ್ ದಟ್ ಇಟ್ ಸೆಲ್ಫ್. ಅವ್ರು ಅನ್ಕೊಂಡ್ರೆ ಗೊತ್ತಾಗಲ್ಲ ಹೆಂಗು ಜನಕ್ಕೆ ಅಂತ, ಗೊತ್ತಾಗ್ಲಿ ಅಂತಾನೆ ಉಪೇಂದ್ರ ಅವ್ರು ಹಾಕಿಸಿರ್ತಾರೆ. ಅಜ್ನೀಶ್ ಅವ್ರು ಅನ್ಕೊಂಡಿರ್ತಾರೆ ಗೊತ್ತಾಗಲ್ಲ ಜನಕ್ಕೆ ಅಂತ. ಬಟ್ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಕೇಳಿಸುತ್ತೆ. ಒಂದು ಟ್ರೈನ್ ಹೋಗ್ತಾ ಇರೋದು, ಟ್ರೈನ್ ಒಳಗಡೆ ಒಬ್ಬ ಟೀಮ್ ಆಡ್ತಾವನೆ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ, BGM ಹಂಗೆ ಇರೋದು. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ನನ್ನ ಕೆಲಸ ನಾನು ಮಾಡಿದ್ದೀನಿ, ನಿಮ್ಮ ಕೆಲಸ ಏನು ಗೊತ್ತಾ, ಈಗ ಸಬ್ಸ್ಕ್ರೈಬ್ ಮಾಡೋದು. ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಡೆಯಿಂದ ನಾನು 101% ಎಫರ್ಟ್ ಹಾಕ್ಬಿಟ್ಟು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಆಸ್ ಪ್ರಾಮಿಸ್ಡ್ ಐ ಹ್ಯಾವ್ ಡನ್ ಮೈ ವರ್ಕ್. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.